ಮುಂಗಾರು ಮತ್ತು ಹಿಂಗಾರು ಎರಡೂ ಹಂಗಾಮಿನಲ್ಲಿ ಜೋಳವನ್ನು ಬೆಳಿತೀವಿ. ಸುಮಾರು 10 ತಳಿಗಳನ್ನು ಹಾಗೂ 7 ಸಂಕರಣ ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ. SPB 2217 ಅನ್ನುವಂತಹ ಒಂದು ತಳಿ, CSV 42 ಅನ್ನುವಂತಹ ಒಂದು ತಳಿ, ಮೋದಿಯವರು 109 ತಳಿಗಳನ್ನೇನು ಬಿಡುಗಡೆ ಮಾಡಿದ್ರಲ್ಲ ಆ ತಳಿಗಳಲ್ಲೇ ಅದು ಒಂದಾಗಿತ್ತಂತೇಳಿ ಹೇಳಕ್ಕೆ ಒಂಥರ ಹೆಮ್ಮೆ ಅನಿಸ್ತದೆ. ಮತ್ತು ದಂಟಿನಲ್ಲಿ ರಸ ಇರುವುದರಿಂದ ದನಗಳಿಗೆ ಒಂದು ಒಳ್ಳೆಯ ಮೇವು ಇದು. ನಮಸ್ಕಾರ, ನಾನು ಡಾಕ್ಟರ್ NG ಹನುಮರಟ್ಟಿ. ಇಲ್ಲಿ ಕೃಷಿ ಸಂಶೋಧನಾ ಯೋಜನೆ ಜೋಳ ವಿಭಾಗದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಾನು ಮುಖ್ಯ ಒಂದು ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದರಲ್ಲಿ ಮುಖ್ಯವಾಗಿ ತಳಿ ಅಭಿವೃದ್ಧಿ ಮಾಡುವ ಒಂದು ಕೆಲಸದಲ್ಲಿ ತೊಡಗಿದ್ದೇನೆ. ನಮ್ಮ ಜೋಳವನ್ನು ನಾವು ಮುಂಗಾರು ಮತ್ತು ಹಿಂಗಾರು ಎರಡೂ ಹಂಗಾಮಿನಲ್ಲಿ ಜೋಳವನ್ನು ಬೆಳಿತೀವಿ. ಅವುಗಳಲ್ಲಿ ಮುಖ್ಯವಾಗಿ ಮುಂಗಾರು ಹಂಗಾಮಿಗೆ ಬೆಳೆಯುವಂತಹ ಪ್ರಭೇದಗಳು ಬೇರೆಯೇ ಇರ್ತವೆ ಮತ್ತು ಹಿಂಗಾರು ಹಂಗಾಮಿಗೆ ಬೆಳೆಯುವಂತಹ ತಳಿಗಳು ಸಹ ಬೇರೆಯೇ ಇರ್ತವೆ. ಒಂದು ಬಾರಿ ನಾವು ಮುಂಗಾರಿ ಹಂಗಾಮಿನಲ್ಲಿ ಬೆಳೆಯುವಂತಹ ತಳಿ ಅಥವಾ ಸಂಕರಣ ತಳಿಗಳನ್ನು ಅವು ಏನು ಫೋಟೋಪಿರಿಯಡಿಸಮ್ ಅಂತ ಹೇಳ್ತೀವಿ ನಾವು, ಅದಕ್ಕೆ ಸ್ವಲ್ಪ ಲೆಸ್ ಸೆನ್ಸಿಟಿವ್ ಇದ್ದು ಅವು ಕಡಿಮೆ ಸೆನ್ಸಿಟಿವ್ ಇರೋದ್ರಿಂದ ಅವುಗಳನ್ನು ನಾವು ಹಿಂಗಾರಿಯಲ್ಲೂ ಸಹ ಬೆಳಿಬೋದು. ಆದರೆ ಹಿಂಗಾರಿಯಲ್ಲಿ ಬೆಳೆಯುವ ತಳಿಗಳನ್ನು ನಾವು ಮುಂಗಾರಿನಲ್ಲಿ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಅವನ್ನ ಮುಂಗಾರಿನಲ್ಲಿ ಬಿತ್ತನೆ ಮಾಡಿದರೆ ಅವು ವೆಜಿಟೇಟಿವ್ ಗ್ರೋತ್ ಬೆಳಿತವೆ, ಆದರೆ ಅವುಗಳಲ್ಲಿ ಕಾಳು ಕಟ್ಟುವುದು ಸರಿಯಾಗಿ ಆಗುವುದಿಲ್ಲ. ಹೀಗಾಗಿ ನಾವು ಬೇರೆ ಬೇರೆ ಏನು ಹಂಗಾಮಿಗೆ ಬೇರೆ ಬೇರೆ ತಳಿಗಳನ್ನು ನಾವು ಶಿಫಾರಸು ಮಾಡ್ತೀವಿ. ನಮ್ಮ ಸಂಶೋಧನಾ ಯೋಜನೆಯಲ್ಲಿ ಒಟ್ಟಾರೆ ಇತ್ತೀಚೆಗೆ ಇತ್ತೀಚಿನವರೆಗೆ ಸುಮಾರು 10 ತಳಿಗಳನ್ನು ಹಾಗೂ 7 ಸಂಕರಣ ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಅವುಗಳಲ್ಲಿ ಇತ್ತೀಚೆಗೆ ಮುಖ್ಯವಾಗಿ ಬೆಳೆಯುವಂತಹ ಮುಂಗಾರಿಯಲ್ಲಿ ಬೆಳೆಯುವಂತಹ ತಳಿಗಳಂತಂದರೆ DSV 6 ಅನ್ನುವಂತಹ ಒಂದು ತಳಿ ಮುಖ್ಯವಾದದ್ದು ಅಂತ ಹೇಳ್ಬೋದು. ಯಾಕಂತಂದರೆ ಅದು ಮುಂಗಾರಿನಲ್ಲಿ ಬರುವಂತಹ ಮುಖ್ಯವಾದ ಗ್ರೇನ್ ಮೌಲ್ಡ್ ಅಂತ ಹೇಳ್ತೀವಿ ನಾವು. ಅಂದರೆ ಕಾಳಿನಲ್ಲಿ ಮೇಲೆ ಕಪ್ಪಾಗುವಂತಹ ಒಂದು ರೋಗ ಮಳೆಗೆ ಸಿಕ್ಕಾಗ ಬರ್ತದೆ. ಆ ರೋಗವನ್ನು ತಡೆದುಕೊಳ್ಳುವಂಥ ಶಕ್ತಿ ಅದಕ್ಕೈತಿ. ಅದಲ್ಲದೆ ಒಳ್ಳೆಯ ಮತ್ತು ಕಾಳು ಮತ್ತು ಮೇವಿನ ಇಳುವರಿ ಕೊಡುವಂಥ ಸಾಮರ್ಥ್ಯ ಹೊಂದೈತಿ. ಆ ನಂತರ ಇತ್ತೀಚೆಗೆ ನಾವು 2017-18 ನಂತರ ಒಂದು CSV 37 ಅನ್ನುವಂತಹ ಒಂದು ತಳಿಯನ್ನು ನಾವು ಬೇಗಮಾಗುವ ತಳಿಯನ್ನು ನಾವು ನಮ್ಮ ರಾಷ್ಟ್ರ ಮಟ್ಟದಲ್ಲೇ ನಮ್ಮ ಸಂಶೋಧನಾ ಯೋಜನೆಯಿಂದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿದ್ದೀವಿ. ಅದು ಸಹ ಒಂದು ಒಳ್ಳೆಯ ಕಾಳು ಮತ್ತು ಮೇವಿನ ಇಳುವರಿ ಕೊಡೋದಂದ್ರೆ ಬೇಗಮಾಗುವ ಒಂದು ಗುಣ ಐತೆ ಅದಕ್ಕೆ ಆ ತಳಿಯನ್ನು ನಾವು ಒಳ್ಳೆಯ ರೀತಿಯಾಗಿ ಮುಂಗಾರಿನಲ್ಲಿ ಬೆಳಿಬೋದು. ಒಂದೆರಡು ತಳಿಗಳು ನಾವು ರಾಷ್ಟ್ರ ಮಟ್ಟದಲ್ಲೇ ಬಿಡುಗಡೆ ಮಾಡಿದ್ದನ್ನು ಹೇಳ್ಬೇಕಂತಂದ್ರೆ CSV 42 ಅನ್ನುವಂತಹ ಒಂದು ತಳಿ ಹಾಗೂ CSV 51 ಮತ್ತು ಇನ್ನೊಂದು CSV 62. ಈ 3 ತಳಿಗಳನ್ನು ನಾವು ಮಧ್ಯಮ ಅವಧಿಗೆ ಬರುವಂತಹ ತಳಿಗಳಿವು. ಈ ಮಧ್ಯಮ ಅವಧಿಗೆ ಬರುವುದಲ್ಲದೆ ಇವು ಸಹ ಸ್ವಲ್ಪ ಈ ಕಾಳಿನ ಮೇಲೆ ಬರುವಂತಹ ಮಳೆಗೆ ಸಿಕ್ಕಾಗ ಕಾಳಿನ ಮೇಲೆ ಬರುವಂತಹ ಬೂಳ್ಸು ರೋಗ ತಡ್ಕೊಳ್ಳುವಂಥ ಶಕ್ತಿ ಹೊಂದ್ಯಾವ. ಅದಲ್ಲದೆ ಹೆಚ್ಚಿನ ಒಳ್ಳೆಯ ಕಾಳು ಮತ್ತು ಮೇವಿನ ಇಳುವರಿ ಕೊಡುವಂಥ ಸಾಮರ್ಥ್ಯ ಹೊಂದ್ಯಾವ. ಇನ್ನು ಇವುಗಳಲ್ಲದೆ ನಾವು ಸಂಕರಣ ತಳಿಗಳನ್ನು ಸುಮಾರು ತಳಿಗಳನ್ನು ನಮ್ಮಲ್ಲಿ ಬಿಡುಗಡೆ ಮಾಡಿದರೆ ಇತ್ತೀಚೆಗೆ ಬಿಡುಗಡೆ ಆದಂತಹ CSH 42, CSH 49 ಮತ್ತು CSH 55 ಅನ್ನುವಂತಹ 3 ತಳಿಗಳನ್ನು ಸಂಕರಣ ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಅವುಗಳಲ್ಲಿ CSH 42, CSH 49 ತಳಿಗಳು ಬೇಗ ಮಾಗುವಂತಹ ತಳಿಗಳು. ಆದರೆ CSH 55 ಮಧ್ಯಮ ಅವಧಿಗೆ ಬರುವಂತಹ ತಳಿ. ಇವು ಸಹ ನಾವು ಒಳ್ಳೆಯ ಮೇವು ಮತ್ತು ಕಾಳಿನ ಇಳುವರಿ ಕೊಡೋದಲ್ಲದೆ ಬುಳುಸು ರೋಗ ಮತ್ತು ಸ್ವಲ್ಪ ಪ್ರಮಾಣದ ಸುಳಿ ನೊಣಕ್ಕೆ ತಡೆದುಕೊಳ್ಳುವಂಥ ಶಕ್ತಿಯನ್ನು ಹೊಂದ್ಯಾವೆ.
ಇವುಗಳನ್ನು ನಾವು ಬೀಜೋತ್ಪಾದನೆ ಮಾಡಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯದಿಂದ ಈ ವರ್ಷದ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಅವುಗಳಲ್ಲಿ CSH 49 ಅನ್ನುವಂಥ ತಳಿಯನ್ನು ನಾವು ಹೋದ ವರ್ಷ 2024ರಲ್ಲಿ ಮೋದಿಯವರು 109 ತಳಿಗಳನ್ನೇನು ಬಿಡುಗಡೆ ಮಾಡಿದ್ರಲ್ಲ, ಆ ತಳಿಗಳಲ್ಲಿ ಅದು ಒಂದಾಗಿತ್ತು ಅಂತೇಳಿ ಹೇಳಕ್ಕೆ ಒಂಥರ ಹೆಮ್ಮೆ ಅನಿಸ್ತದೆ. ಇನ್ನು ನಾವು ಹಿಂಗಾರಿ ತಳಿಗಳ ಬಗ್ಗೆ ಹೇಳ್ಬೇಕಂತಂದ್ರೆ, ಹಿಂಗಾರಿಯಲ್ಲಿ ನಾವು DSV 4 ಅನ್ನುವಂತಹ ತಳಿ ಒಂದು ನಾವು ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿದ್ದೀವಿ. ಅದಲ್ಲದೆ M35-1 ಅನ್ನುವಂಥ ತಳಿ ಬಹಳ ಹಿಂದಿನಿಂದನೇ ನಮ್ಮ ವಿಶ್ವವಿದ್ಯಾಲಯದಿಂದಲೂ ಶಿಫಾರಸು ಮಾಡಲ್ಪಟ್ಟು ಅದನ್ನು ಬಹಳ ಪ್ರಚಲಿತವಾದಂತಹ ತಳಿ ಅಂತ ಹೇಳ್ಬೋದು. ಆದರೆ ಆ ತಳಿಗೆ ಇಳುವರಿ ಪ್ರಮಾಣ ಸ್ವಲ್ಪ ಕಮ್ಮಿ, ಮತ್ತು ಮೇವು ದನಗಳಿಗೆ ಸರಿಯಾಗಿ ಆಗುವುದಿಲ್ಲ ಅನ್ನುವಂತಹ ಒಂದು ಹೇಳಿಕೆ ರೈತರಿಂದ ಕೇಳಿ ಬಂದಿತ್ತು. ಆ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾಲಯದಿಂದ SPV 2217 ಅನ್ನುವಂತಹ ಒಂದು ತಳಿ ಇಲ್ಲಿ ನಮ್ಮ ಇದರ ಸ್ಟಾಲ್ನಲ್ಲಿ ಮುಖ್ಯವಾಗಿ ಸೆಂಟ್ರಿಗೆ ನಾವು ಆ ಪೋಸ್ಟರ್ ಹಾಕಿದ್ದೀವಿ. ಆ ತಳಿ SPV 2217 ಅನ್ನುವಂತಹ ತಳಿ ಈ M35-1 ಮಾಲ್ದಂಡಿ ಅಂತ ಹೇಳ್ತೀವಲ್ಲ ಪ್ರಸಿದ್ಧವಾಗಿ, ಆ ತಳಿಗಿಂತ ಸುಮಾರು ಒಂದು ಅರ್ಧ ಫೂಟಿನಷ್ಟು ಎತ್ತರವಾಗಿ ಬರುವುದಲ್ಲದೆ ಒಳ್ಳೆಯ ಕಾಳಿನ ಇಳುವರಿ ಮತ್ತು ಮೇವಿನ ಇಳುವರಿಯನ್ನು ಕೊಡುವಂಥ ಸಾಮರ್ಥ್ಯ ಹೊಂದಿದೆ. ಅದು ಹಿಂಗಾರಿಗೆ ಒಂದು ಒಳ್ಳೆಯ ಸೂಕ್ತವಾದಂಥ ತಳಿ, ಮತ್ತು ರೈತರಲ್ಲಿಯೂ ಸಹ ಅಷ್ಟೇ ಪ್ರಚಲಿತವಾಗಿ ರೈತರು ಅದನ್ನು ಇಷ್ಟಪಟ್ಟು ಬೆಳೀತಾ ಇದ್ದಾರೆ. ಯಾಕಂತಂದರೆ ಈ ಒಂದು ತಳಿಯ ಕಾಳು ಈ ಮಾಲ್ದಂಡಿ ತಳಿಗಿಂತ ಸ್ವಲ್ಪ ದಪ್ಪನೇ ಬರ್ತವೆ, ಮತ್ತು ಬಿಳುವು ಜಾಸ್ತಿ ಇರ್ತವೆ, ಮತ್ತು ರೊಟ್ಟಿ ಮಾಡಲಿಕ್ಕೆ ಅದು ಒಳ್ಳೆಯ ಒಂದು ಗುಣಮಟ್ಟ ಹೊಂದೈತೆ ಮಾಲ್ದಂಡಿ ತಳಿ ಅಂತೇನೆ. ಅದಲ್ಲದೆ ಮೇವು ತೆನೆ ಹಿಡಿಯುವ ಸಮಯದಲ್ಲೂ ಸಹ ಮೇಲಿನ 2-3 ಗರಿಗಳ ಹಸಿರಾಗಿರುವುದರಿಂದ ಮತ್ತು ದಂಟಿನಲ್ಲಿ ರಸ ಇರುವುದರಿಂದ ದನಗಳಿಗೆ ಒಂದು ಒಳ್ಳೆಯ ಮೇವು ಇದು ಕೊಡ್ತದೆ ಅಂತೇಳಿ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದೇ ರೀತಿ ರೈತರ ಒಂದು ನಮಗೆ ಫೀಡ್ಬ್ಯಾಕನ್ನು ಈ ರೀತಿ ನಮಗೆ ಸಿಕ್ಕಿದೆ. ಆದ್ದರಿಂದ ಈ ತಳಿಗಳನ್ನು ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬೀಜೋತ್ಪಾದನೆ ಮಾಡಿ ರೈತರಿಗೆ ಈ ನಮ್ಮ ಕೃಷಿ ಮೇಳದಲ್ಲಿ ನಮ್ಮ ರೈತ ಬಾಂಧವರಿಗೆ ಈ ಮಾಲ್ದಂಡಿ ಅಲ್ಲದೆ ಈ SPV 2217 ಅನ್ನುವಂಥ ತಳಿ ಬೀಜಗಳನ್ನು ನಾವು ಒದಗಿಸ್ತಾ ಇದ್ದೀವಿ. ಈ ಎಲ್ಲ ತಳಿಗಳನ್ನು ನಾವು ಮುಂಗಾರಿ ಆಗಲಿ ಹಿಂಗಾರಿ ಆಗಲಿ ಇವುಗಳನ್ನು 45 ಸೆಂಟಿಮೀಟರ್ನ ಸಾಲುಗಳಲ್ಲಿ 15 ಸೆಂಟಿಮೀಟರ್ ಅಂತರದಲ್ಲಿ ಒಳ್ಳೆಯ ಸಸ್ಯಗಳ ಸಂಖ್ಯೆಗಳನ್ನು ನಮ್ಮ ಹೊಲತುಂಬ ಬೆಳೆ ಕಾಪಾಡಿಕೊಂಡು ಒಳ್ಳೆಯ ಮತ್ತು ಸಾವಯವ ಗೊಬ್ಬರ ಮತ್ತು ಮೇಲು ಗೊಬ್ಬರ ಸ್ವಲ್ಪ ಪ್ರಮಾಣದ DAPಗಳನ್ನು ಹಾಕಿ ಬೆಳೆಯುವುದಾದರೆ ಒಂದು ಒಳ್ಳೆಯ ಗುಣಮಟ್ಟದ ಪೌಷ್ಟಿಕವಾದಂತಹ ಆಹಾರ ನಾವು ನಮ್ಮ ರೈತರು ಬೆಳ್ಕೋಬಹುದು. ಇದು ಈ ಎಲ್ಲ ತಳಿಗಳನ್ನು ನಾವು ಅದರ ರೊಟ್ಟಿ ತಯಾರಿಸಲಿಕ್ಕೆ ಒಳ್ಳೆಯ ಗುಣಮಟ್ಟ ಹೊಂದಿದ್ದಂತಹವುಗಳನ್ನೇ ನಾವು ಆಯ್ಕೆ ಮಾಡಿ ನಾವು ಶಿಫಾರಸು ಮಾಡಿರ್ತೇವೆ. ಈ ತಳಿಗಳ ಬೀಜಗಳನ್ನು ಸಹ ನಮ್ಮ ವಿಶ್ವವಿದ್ಯಾಲಯದಿಂದ ಕೊಡಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ.